ನಮಸ್ಕಾರ ಕಾಕರ. ಹೆಸರು ರೀ? ಖಾಜಾ ಸಾಬ್ ರೀ. ಅಡ್ಡ ಹೆಸರು ರೀ? ನದಾಪ್ ರೀ. ನದಾಪ್ ರೀ. ಊರು ರೀ? ಕೋರಳಿ. ತಾಲೂಕು ರೀ? ಸಿಂದಗಿ. ಜಿಲ್ಲಾ ರೀ? ಬಿಜಾಪುರ. ಇದು ನಮ್ಮ ಮನೆ ಡೆಮೋ ಕೊಟ್ಟೋಗಿದ್ದಾರೆ 4ನೇ ತಾರೀಕು ನಿಮ್ಗೆ. ಇದು ರಿಸಲ್ಟ್ ಏನು ಅನ್ಸಿದ್ರಿ ಕಾಕ ನಿಮ್ಗೆ? ಚಲೋ ಆಗ್ಯದ ತಗೋರಿ. ಚಲೋ ಆಗ್ಯದ ರೀ. ಹಾಂ, ಈಗ ಆಚೆ ಕಡೆ ಗಿಡ ಹೊಡೆದಿಲ್ಲ? ಅವು ಹೊಡೆದಿಲ್ಲ, ಇವು ಹೊಡೆದ ಇವು ಒಂದು ಜರ ಗ್ರೀನೆಸ್ ಜಾಸ್ತಿ ಬಂದದ, ಚಿಗುರು ಜಾಸ್ತಿ ಬಂದದ. ನಿಮಗೆ ರೈತರಿಗೆ ಏನು ಹೇಳ್ಬೇಕಂದ್ರಿ? ಏನು ಚಲೋ ಆಗ್ಯದ್ರಿ ಈಗ. ಹಾಂ, ನಮ್ಮ ಎಣ್ಣೆ ಚಲೋ ಬಂದದ. ನೀವು ರೈತರಿಗೆ ಏನು ಹೊಡಿಸ್ಬೇಕಂದ್ರೆ ಇಲ್ಲ ಅಂದ್ರೆ ಅದು ಬೇಕಲ್ರಿ? ಹೊಡಿಬೇಕಿಲ್ಲ, ಅದೆಲ್ಲ ಹೊಡಿಬೇಕಾಗ್ಯದ್ರಿ. ನಾವೇ ಏನೋ ಪುರುಸತಿ ಬಿಟ್ಟು ಹೊಡಿಬೇಕಾಗ್ಯದ, ತಂದು ಹೊಡಿಬೇಕಾಗ್ಯದ್ರಿ. ನಿಮಗೆ ಮಾತ್ರ ರಿಸಲ್ಟ್ ಚಲೋ ತೋರಿಸ್ಯದ್ರಿ. ಈ ಥರ ರಿಸಲ್ಟ್ ಚಿಗುರು ಬಿಟ್ಟದ್ರಿ. ಬಿಟ್ಟದ. ಆಚೆ ಕಡೆ ಇದು ಹೊಡಿಲಾರ ಗಿಡ, ಚಿಗುರು ಸಿಕ್ಕಾಪಟ್ಟೆ ಕಡಿಮೆ ಇದೆ, ಚಿಗುರೇ ಇಲ್ಲ. ಆಚೆ ಕಡೆ ಚಿಗುರಿಲ್ಲ, ಈಚೆ ಕಡೆ ಚಿಗುರದ. ಚಲೋ ಅನ್ಸ್ಯದ ರೀ ನಿಮ್ಗೆ. ನಮಸ್ಕಾರ ಕಾಕ. ಇನ್ನ ಬಿಡಾರ್ದಾಗ ಈ ಕಮ್ಮಿ ಬಿಟ್ಟದ. ಹೊಡೆದು ಈಗ ಅಟ್ಟೆ 12-13 ದಿನ ಆಯ್ತು ರೀ ಟೋಟಲ್. ಅದು ನಿಮ್ಗೆ ಲಿಂಬೆ ಗಿಡಕ್ಕೆ ಜಾಸ್ತಿ ರಿಸಲ್ಟ್ ಬರ್ಬೇಕಂದ್ರೆ 15 ದಿನದಿಂದ 20 ದಿನ ಬೇಕು ರೀ. ಇನ್ನೂ ಕೆಲಸ ಮಾಡ್ಲಾಗತ್ತದ ರೀ. ಈಗ ನಿಮ್ಗೆ ಚಲೋ ಅನ್ಸ್ಯದ ರೀ. ಅಂದ್ರೆ ಇದು ಹೊಡೆದ ಗಿಡ ಹೊಡೆದಿಲ್ಲ. ಹಾಂ, ಇದು ಗಿಡ ಹೊಡೆದದ, ಅದು ಹೊಡೆದಿಲ್ಲ. ಆಯ್ತು ರೀ, ನಮಸ್ಕಾರ.